ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದ್ಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 34ನೇ ವಚನ. 3 ಗಂಟೆಗೆ ಯೇಸು ಎಲೋಯಿ ಎಲೋಯಿ ಲಾವಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿ ಯೇಸು ಸಿಲುವೆ ಮೇಲೆ ಮಾತನಾಡಿದಂಥ 4ನೆಯ ಮಾತನ್ನು ನಾವು ನೋಡಲಿಕ್ಕಿದ್ದೀವಿ. ದೇವಜನರೇ, 4ನೇ ಮಾತು ಯೇಸು ನೋಡ್ರಿ, ಆ ಭಾರ ಸಿಲುವೆಯಲ್ಲಿ, ಆ ಘೋರವಾದ ಸಿಲುವೆಯಲ್ಲಿ, ಆ ಮಧ್ಯಾಹ್ನ ಸಮಯದಲ್ಲಿ ಭಯಂಕರವಾದ ಬಿಸಿಲಿನಲ್ಲಿ ಆತನ ತಲೆಯಿಂದ ರಕ್ತ ಹರಿತಾ ಇದೆ, ಕಾಲುಗಳಿಂದ ರಕ್ತ, ಕೈಗಳಿಂದ ರಕ್ತ, ಪಕ್ಕೆಯಿಂದ ರಕ್ತ, ಇಡೀ ಶರೀರವೆಲ್ಲ ರಕ್ತ, ಗಾಯ, ಇಂಥ ಭಯಂಕರವಾದ ಒಂದು ಮರಣಕರವಾದ ಆ ಭಯಂಕರವಾದ ವ್ಯಾಧಿ, ಆ ರೋಗ, ಆ ಒಂದು ಕಷ್ಟಗಳು, ಆ ಒಂದು ಕಷ್ಟ, ಆ ಒಂದು ಹಿಂಸೆ, ಒಂದು ಬಾಧೆ, ಆ ನೋವಿನಿಂದ ಯೇಸು ಸ್ವಾಮಿ ವೇದನೆ ಪಡ್ತಾ ಇರೋಂಥ ಸಮಯದಲ್ಲಿ ನೋಡ್ರಿ, ಆತನು 4ನೇ ಮಾತನ್ನ ಏನು ಮಾತಾಡ್ತಾನಂದರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ. 4ನೇ ಮಾತು ಮಾತ್ರ ಯೇಸು ತನಗಾಗಿ ದೇವರ ಬಳಿಯಲ್ಲಿ ಆತನು ಮೊರೆ ಇಡ್ತಾ ಇದ್ದಾನೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ, ನನ್ನನ್ನು ಯಾಕೆ ನೀವು ಕೈಬಿಟ್ಟಿದ್ದೀರಿ ಎಂದು ಮಹಾಶಬ್ದದಿಂದ ಯೇಸು ದೇವರನ್ನ ನೋಡಿ ಕೂಗ್ತಾ ಇದ್ದಾನೆ. ಯಾಕೆ ಆತನು ಆ ರೀತಿಯಾದ ಒಂದು ಮಹಾಶಬ್ದದಿಂದ ನನ್ನ ದೇವರೇ ಯಾಕೆ ನಿನ್ನನ್ನು ಕೈಬಿಟ್ಟಿದ್ದೆಂದು ಯೇಸು ಯಾಕೆ ತನಗಾಗಿ ಆ ಸಮಯದಲ್ಲಿ ಮೊರೆ ಇಡಬೇಕಂದ್ರೆ, ಇಡೀ ಲೋಕದ ಎಲ್ಲ ಮಾನವನ ಪಾಪವನ್ನು, ಮಾನವನ ಶಾಪವನ್ನು, ಮಾನವನ ಅಕ್ರಮ, ಮಾನವನ ಅಪರಾಧ, ಮಾನವನ ಅನೀತಿ, ಈ ಭೂಮಿಯಲ್ಲಿರುವಂಥ ಸಕಲ ಜನಾಂಗಗಳ ಪಾಪಗಳನ್ನು ಯೇಸು ತನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ. ಆ ಪಾಪದ ಭಾರ ಎಷ್ಟು ಭಯಂಕರವಾಗಿದೆ ಅಂದರೆ, ಆ ಪಾಪದ ಒಂದು ಭಾರ, ಪಾಪದ ಒಂದು ನೋವು ಎಷ್ಟು ಭಯಂಕರವಾಗಿದೆ ಅಂದರೆ, ಯೇಸುವಿನ ದೇಹದ ಮೇಲೆ ಅದು ಮಹಾ ದೊಡ್ಡ ಭಯಂಕರವಾಗಿ ಘೋರವಾಗಿದೆ. ಆಮೇಲೆ ಹಲ್ಲೆಲೂಯಾ. ಯೇಸು ಈ ಲೋಕದಲ್ಲಿ ಜೀವಿಸಿದಂಥ ದಿನಗಳೆಲ್ಲ ಆತನು ಒಂಟಿಯಾಗಿ ಜೀವಿಸಲಿಲ್ಲ. ಆತನು ಯಾವಾಗಲೂ ತಂದೆ ದೇವರ ಸಂಗಡ, ಆತನು ಪ್ರತಿನಿತ್ಯವೂ ತಂದೆ ದೇವರ ಸಂಗಡ ಜೀವಿಸಿಕೊಂಡಿದ್ದ. ಆತನು ಯಾವಾಗಲೂ ತಂದೆ ಬಳಿಯಲ್ಲಿ, ಆತನ ಪಾದದಲ್ಲಿ, ಸಮ್ಮುಖದಲ್ಲಿ, ಪ್ರಾರ್ಥನೆಯಲ್ಲಿ, ಆತನ ಚಿತ್ತದ ಪ್ರಕಾರವಾಗಿ ಯೇಸು ದೇವರೊಟ್ಟಿಗೆ ನಡೀತಾ ಇದ್ದ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ನೋಡ್ತೀವಿ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ಒಂಟಿಗಾನಲ್ಲ, ನಾನು ನನ್ನ ತಂದೆಯು ನಾವು ಇಬ್ಬರು ಒಬ್ಬರಾಗಿದ್ದೇವೆ ಎಂದು ಯೇಸು ಯಾವಾಗಲೂ ತಂದೆಯ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ. ನಾನಾಗಿ ಲೋಕಕ್ಕೆ ಬಂದಿಲ್ಲ, ಆತನು ನನ್ನನ್ನು ಕಳಿಸಿಕೊಟ್ಟನು. ಆತನಿಗೆ ನಾನು ಮೆಚ್ಚುಗೆಯಾದ ಕಾರ್ಯಗಳನ್ನು ನಾನು ಯಾವಾಗಲೂ ಮಾಡುವನಾಗಿರೋದ್ರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲೇ ಇಲ್ಲ. ನಾನು ನನ್ನ ತಂದೆ ಒಂದಾಗಿದ್ದೀವಿ ಎಂದು ಯೇಸು ಯಾವಾಗಲೂ ಈ ಮಾತನ್ನು ಜನರ ಮಧ್ಯೆ, ಪರಿಸರಗಳ ಮಧ್ಯೆ ಹೇಳಿಕೊಂಡೇ ಇದ್ದಾರೆ. ಆಗ ಪ್ರತಿನಿತ್ಯವೂ ಯೇಸು ದೇವರು ಯೇಸು ಒಟ್ಟಿಗೆ ಒಟ್ಟಾಗಿ ಈ ಭೂಮಿಯಲ್ಲಿ ಯೇಸು ಜೀವಿಸಿಕೊಂಡಿದ್ದರು. ಹಲ್ಲೆಲೂಯಾ. ಒಂದು ದಿನವೂ ಒಂದು ನಿಮಿಷವೂ ಆತನು ತಂದೆ ಮುಖವನ್ನು ನೋಡದೆ ಇರಲಾರೇನು. ಪ್ರತಿದಿನ ದೇವರ ಮುಖ ಆತನು ಯಾವಾಗಲೂ ನೋಡಿಕೊಂಡು, ಆತನ ಸಂಗಡ ಮಾತನಾಡಿಕೊಂಡು, ಆತನ ಚಿತ್ತದ ಪ್ರಕಾರವಾಗಿ ಆ ಕಾರ್ಯಗಳನ್ನು ಮಾಡಿಕೊಂಡೇ ಇದ್ದರು. ಆದರೆ ಯೇಸುವಿನ ದೇಹದ ಮೇಲೆ ಇಡೀ ಭೂಲೋಕದ ಜನಾಂಗಗಳ ಪಾಪಗಳನ್ನು ಆತನು ಹೊತ್ತುಕೊಂಡಿರುವಂಥ ಸಮಯದಲ್ಲಿ ತಂದೆ ದೇವರ ಮುಖ ಒಂದು ಸ್ವಲ್ಪ ಸಮಯ ಯೇಸುವಿಗೆ ಮರೆಯಾಯಿತು. ಆಗ ಯೇಸು ತಂದೆ ಮುಖವನ್ನು ನೋಡೋಕ್ಕೆ ಆಗದೆ ಹೋಯಿತು. ಹಾಗಾಗಿ ಆ ಭಯಂಕರವಾದ ಒಂದು ಬಾಧೆ, ಕಷ್ಟ, ಒಂದು ಕಾರ್ಯ ಏನಂದರೆ, ಯೇಸುವಿಗೆ ಸಿಲುವೆ ಒಂದು ಕಷ್ಟಕ್ಕಿಂತಲೂ ಆ ಮರಣಕರವಾದ ಆ ಒಂದು ದುಃಖ, ವೇದನೆ, ಆ ಸಿಲುವೆ, ಆ ಘೋರ, ಆ ತ್ಯಾಗ, ಆ ಒಂದು ಭಯಂಕರವಾದ ಕಾರ್ಯಗಳಿಗಿಂತಲೂ ತಂದೆ ದೇವರು ತನ್ನ ಮುಖವನ್ನು ಮರೆ ಮಾಡಿಕೊಂಡ್ರಲ್ಲ, ಅದೇ ಬಹಳ ಯೇಸುವಿಗೆ ದುಃಖ ತಂದಿದ್ದು,
ನೋವು ತಂದಿದ್ದು, ಬಾಧೆ ತಂದಿದ್ದು. ಅಂದರೆ ಭೂಮಿಯಲ್ಲಿರೋಗೆ ಒಂದು ಸೆಕೆಂಡು ಸಹ ತಂದೆ ಮುಖ ಅದನ್ನು ನೋಡದೆ ಇರಲಾರನು. ಆತನು ಯಾವಾಗಲೂ ದೇವರೊಟ್ಟಿಗೆ ನಡೀತಾ ಇದ್ದ, ದೇವರೊಟ್ಟಿಗೆ ಆತನ ಪಾದದಲ್ಲಿ ಮಾತನಾಡುತ್ತಾ ಜೀವಿಸುತ್ತಾ ತಂದೆ ಏನು ಹೇಳ್ತಾರೋ ಅದನ್ನೇ ಅವರು ಈ ಲೋಕದಲ್ಲಿ ನೋಡಿ ಮಾಡಿಕೊಂಡಿದ್ದರು. ಆದರೆ ಆ ಒಂದು ಸಿಲುವೆ ಮೇಲೆ ಆ ಪಾಪ ಭಾರ ತನ್ನ ದೇಹದ ಮೇಲೆ ಹೊತ್ತುಕೊಂಡಿರೋ ಸಮಯದಲ್ಲಿ ತಂದೆ ದೇವರು ಸ್ವಲ್ಪ ಸಮಯ ಯೇಸುವಿಗೆ ಮುಖವನ್ನು ತೋರಿಸದೆ ಮರೆ ಮಾಡಿಕೊಂಡರು. ತಂದೆ ದೇವರು ಯಾಕೆ ಮರೆ ಮಾಡಿಕೊಂಡರು ಅಂದರೆ ಪಾಪವನ್ನು ನೋಡಲು ಆತನಿಂದ ಆಗ್ತಾ ಇಲ್ಲ. ಯೇಸುನು ತಂದೆನ ನೋಡೋಕ್ಕಾಗಲಿಲ್ಲ, ತಂದೆನು ಯೇಸುವನ್ನು ನೋಡೋಕ್ಕೆ ಆಗಲಿಲ್ಲ. ಆ ಸಮಯದಲ್ಲಿ ತಂದೆ ಮುಖ ಮರೆಯಾಯಿತು. ಹಾಗಾಗಿ ಯೇಸು ಹೇಳ್ತಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನೀನು ನನ್ನನ್ನು ಕೈ ಬಿಟ್ಟಿದ್ದಿ? ಹಲ್ಲೆಲೂಯ. ಪಾಪವನ್ನು ನೋಡದೇ ಇರುವ ದೇವರು, ಪಾಪವನ್ನು ಇಲ್ಲದೆ ಇರುವಂಥ ದೇವರು. ಯಾಕಂದರೆ ಆತನ ಮೇಲೆ ಪಾಪ ಬಂದ ಕೂಡಲೇ ಈ ಪಾಪವನ್ನು ದೇವರು ನೋಡೋಕ್ಕಾಗದೆ ಆತನು ಮುಖವನ್ನು ಮರೆ ಮಾಡಿಕೊಂಡ. ಆಮೇನ್, ಹಲ್ಲೆಲೂಯ. ಯಾರಿಗಾಗಿ? ನಮಗಾಗಿ, ನಿಮಗಾಗಿ. ಯೇಸು ತಂದೆ ಮುಖ ಸಹ ಏನು ಮಾಡಿದ್ರು ಆ ಸಮಯದಲ್ಲಿ ನೋಡೋಕ್ಕೆ ಆಗದಷ್ಟು ವೇದನೆ, ಕಷ್ಟವನ್ನು ಯೇಸು ಅನುಭವಿಸಿದ್ದು ನಿಮ್ಮ ಪ್ರತಿಯೊಬ್ಬರಿಗಾಗಿ. ಯಾಕಂದರೆ ನಮ್ಮೆಲ್ಲರ ಪಾಪವನ್ನು ಯೇಸು ತನ್ನ ದೇಹದಲ್ಲಿ ಹೊತ್ತುಕೊಂಡಿರೋದ್ರಿಂದಲೇ ಆತನು ಆ ಕಷ್ಟಗಳನ್ನ ಅನುಭವಿಸಿದ, ಆ ಬಾಧೆಗಳನ್ನ ಅನುಭವಿಸಿದ, ಆ ದುಃಖಗಳನ್ನು ಅನುಭವಿಸಿದ. ದೇವರ ಮುಖವು ಆತನಿಗೆ ಮರೆಯಾಗಿ ಹೋಯಿತು. ಆ ಸಮಯದಲ್ಲಿ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನೀನು ನನ್ನನ್ನು ಕೈ ಬಿಟ್ಟಿದ್ಯಾ? ಎಂಥ ವೇದನೆ, ಎಂಥ ನೋವು ನೋಡ್ರಿ ದೇವರಿಗೆ. ಆಮೇನ್, ಹಲ್ಲೆಲೂಯ. ಪಾಪವೇ ಇಲ್ಲದ ದೇವರು ಪಾಪವನ್ನು ಹೊತ್ತುಕೊಂಡ. ಶಾಪವಿಲ್ಲದ ದೇವರು ಎಲ್ಲರ ಶಾಪಗಳನ್ನ ಹೊತ್ತುಕೊಂಡ. ಅನೀತಿ, ಅಧರ್ಮ, ಅಕ್ರಮ ಯಾವುದೂ ಇಲ್ಲದಂಥ ದೇವರು, ಪವಿತ್ರವಾದ ದೇವರು ಎಲ್ಲರ ಪಾಪ ತನ್ನ ದೇಹದ ಮೇಲೆ ಹೊತ್ತುಕೊಂಡ. ಯಾಕೆ? ನಮ್ಮೆಲ್ಲರ ಪಾಪಗಳು ಕ್ಷಮಿಸಲ್ಪಡೋದ್ರಿಗಾಗಿ, ನಮ್ಮೆಲ್ಲರ ಅಪರಾಧಗಳು ನೀಗಿಸಲ್ಪಡೋದ್ರಿಗಾಗಿ, ನಮ್ಮ ಮೇಲಿರೋ ದಂಡನೆ ನೀಗಿ ಹೋಗೋದ್ರಿಗಾಗಿ, ನಾವು ಶಾಪಗಳಿಂದ ಬಿಡುಗಡೆಯಾಗಿ, ಪಾಪಗಳಿಂದ ಬಿಡುಗಡೆಯಾಗಿ, ಎಲ್ಲ ದಾಸತ್ವದಿಂದ ಹೊರಗೆ ಬಂದು ನಿತ್ಯ ನರಕದಿಂದ ತಪ್ಪಿಸ್ಕೊಂಡು ನಾವು ಪರಲೋಕವನ್ನು, ನಿತ್ಯ ಜೀವವನ್ನು, ದೇವರ ಬಳಿಗೆ ಹೋಗೋ ಆಶೀರ್ವಾದಗಳನ್ನು ಪಡೆದುಕೊಳ್ಳೋದ್ರಿಗಾಗಿ ಯೇಸು ಸಿಲುವೆ ಮೇಲೆ ಏನು ಮಾಡ್ತಾ ಇದ್ದಾರೆ? ಈ 4ನೇ ಮಾತನ್ನ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದೆ? ನೋಡಿ, ನಮ್ಮೆಲ್ಲರಿಗಾಗಿ ತಂದೆ ದೇವರು ಆತನ ಸ್ವಲ್ಪ ಸಮಯ ಕೈ ಬಿಡಬೇಕಾಗಿರೋ ಸಂದರ್ಭ ಬಂತು. ನಮ್ಮೆಲ್ಲರಿಗಾಗಿ ಯೇಸು ತಂದೆ ಮುಖವನ್ನು ನೋಡೋಕ್ಕೆ ಆಗದೆ ಆತನು ವೇದನೆ ಪಡುವಂಥ ಆ ಸಮಯ ಬಂತು. ಹಲ್ಲೆಲೂಯ. ಹೀಗಾಗಿ ದೇವ ಮಕ್ಕಳೇ, ಪಾಪವೇ ಇಲ್ಲದ ದೇವರು ನಮ್ಮೆಲ್ಲರಿಗಾಗಿ ಕೈ ಬಿಡಲ್ಪಟ್ಟವನಾಗಿ ಒಂದು ಸಿಲುವೆ ಮೇಲೆ ಅನಾದಿಯಾಗಿ ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಯೇಸು ಎಷ್ಟು ವೇದನೆನ ಆತನ ಅನುಭವಿಸಿಕೊಂಡಿದ್ದ. ಆ ಪಾಪದ ಭಾರ, ಆ ಪಾಪದ ಒಂದು ನೋವು, ಆ ಪಾಪದ ಭಯಂಕರತೆ, ಆ ಪಾಪ ಶಾಪಗಳ ಒಂದು ಭಯಂಕರತೆ ಆ ದೇಹದ ಮೇಲೆ ಎಷ್ಟು ಘೋರವಾಗಿತ್ತು ನೋಡ್ರಿ. ಹಾಗಾಗಿ ನಮಗಾಗಿ ಯೇಸು ಕೈ ಬಿಡಲ್ಪಟ್ಟು, ನಮಗಾಗಿ ಯೇಸು ಬಾಧೆಗೊಳಗಾಗಿ, ನಮಗಾಗಿ ಯೇಸು ಮರಣಕ್ಕೊಳಗಾಗಿ, ನಮಗಾಗಿ ಎಲ್ಲ ಕಾರ್ಯಗಳಿಗೆ ಒಳಗಾದ ದೇವನಾತನು. ಆಮೇಲೆ ನಮ್ಮೆಲ್ಲರಿಗಾಗಿ ಅನುಭವಿಸಿ ಆ ಕಾರ್ಯಗಳನ್ನು ಮಾಡಿದ ಆತನು. ಈಗ ನಾವು ಮಾಡಬೇಕಾಗಿರೋ ಕಾರ್ಯಗಳೇನು ಗೊತ್ತಾ? ಮತ್ತೆ ಮತ್ತೆ ನಾವು ಪಾಪಗಳನ್ನ ಮಾಡದೆ, ಪಾಪಗಳನ್ನ ಸಂಪೂರ್ಣ ತ್ಯಜಿಸಿ ಪರಿಪೂರ್ಣವಾಗಿ ನಾವು ದೇವ್ರ ಕಡೆ ತಿರುಗಿಕೊಂಡು ಇನ್ನು ಆತನ ದುಃಖಪಡಿಸದೆ, ವೇದನೆ ಪಡಿಸದೆ, ಆತನಿಗೆ ಅಲ್ವಾ ನಾವು ಈ ರೀತಿಯಾದ ಒಂದು ಸಿಲುವೆ ಒಂದು ಕಾರ್ಯಗಳನ್ನು ಪುನಃ 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 ನಾವು ಅವರಿಗೆ ನಾವು ಮಾಡಿ ದುಃಖವನ್ನು ಕೊಡುವರಾಗಿ ನಾವು ಇರಬಾರದು. ಆಮೇನ್, ಹಲ್ಲೆಲೂಯ. ಯೇಸು ಸ್ವಾಮಿ ಒಂದು ಸ್ಥಳದಲ್ಲಿ ಹೇಳ್ತಾರೆ, ಪರಿಸರಗಳು ನೋಡಿ ಹೇಳ್ತಾರೆ, ನನ್ನಲ್ಲಿ ಪಾಪ ಇದೆ ಎಂದು ನಿಮ್ಮಲ್ಲಿ ಯಾರು ತೋರಿಸ್ಕೊಡ್ತೀರಾ? ನೋಡ್ರಿ, ಪಾಪವಿಲ್ಲದ ದೇವರು ಪಾಪಗಳನ್ನ ಒತ್ತಿಕೊಂಡ. ಪಾಪವೇ ಇಲ್ಲದ ದೇವರು, ಪಾಪವನ್ನೇ ನೋಡದೇ ಇರೋ ದೇವರು, ಪಾಪವನ್ನೇ ಅರಿಯದೇ ಇರೋ ದೇವರು, ಕೇಡನ್ನು ಕಾಣದೆ ಅತಿ ಪವಿತ್ರವಾದ ದೇವನು ನಮ್ಮೆಲ್ಲರಿಗಾಗಿ ಪಾಪಿಯಾದ, ನಮ್ಮೆಲ್ಲರಿಗಾಗಿ ಶಾಪವಾದ, ನಮ್ಮೆಲ್ಲರ ದಂಡನೆಗಳನ್ನ ತನ್ನ ಮೇಲೆ ಹೊತ್ಕೊಂಡ, ನಮ್ಮೆಲ್ಲರ ಶಿಕ್ಷೆಗಳನ್ನ ತನ್ನ ಮೇಲೆ ಹೊತ್ತುಕೊಂಡ, ನಮ್ಮ ಮೇಲೆ ಬರಬೇಕಾಗಿರೋ ಮರಣ ಒಂದು ವಿಧಿ ದಂಡನೆ ತನ್ನ ಮೇಲೆ ತೆಗೆದುಕೊಂಡ. ನಾವು ಹೋಗಬೇಕಾಗಿರೋ ಸಿಲುಬೆಗೆ ತಾನು ಹೋದ, ನಾವು ಬಿಡಬೇಕಾಗಿರೋಂಥ ಪ್ರಾಣ ಆತನ ಬಿಟ್ಟ. ಆಮೇನ್, ಹಲ್ಲೆಲೂಯ. ನಮ್ಮ ಮೇಲಿರೋ ಶಿಕ್ಷೆ ದಂಡನೆಗಳನ್ನ ಯೇಸು ತನ್ನ ದೇಹದ ಮೇಲೆ ಬರಮಾಡಿಕೊಂಡ. ಆಮೇನ್, ಹಲ್ಲೆಲೂಯ. ಹೀಗಾಗಿ ಯಾರಿಗಾಗಿ? ನಿಮಗಾಗಿ, ನಮಗಾಗಿ, ನಮ್ಮೆಲ್ಲರಿಗಾಗಿ ಯೇಸು ಈ ಕಾರ್ಯಗಳನ್ನು ಸಿಲುವೆ ಮೇಲೆ ಅನುಭವಿಸಿದ. ಹಾಗಾಗಿ ದೇವ ಜನರೇ, ಇದನ್ನು ನೋಡಿಕೊಂಡಿರೋಂಥ ಎಲ್ಲ ಪ್ರಿಯರೇ, ಯೇಸುವಿನ ಬಳಿಗೆ ಬನ್ನಿರಿ.
ಯೇಸು ನಮಗಾಗಿ ಎಲ್ಲವನ್ನು ಮಾಡಿ ಆತನು ಸಿಲುವೆ ಮೇಲೆ ಮುಗಿಸಿ ಕೈ ಚಾಚಿ ಇವತ್ತು ಎಲ್ಲರನ್ನ ಕರೀತಾ ಇದ್ದಾನೆ. ಯೇಸು ನಿಮ್ಮೆಲ್ಲರನ್ನ ಪ್ರೀತಿಸ್ತಾನೆ. ಪಾಪಗಳನ್ನ ಬಿಟ್ಟು ಹೊರಗೆ ಬನ್ನಿರಿ, ದುಷ್ಟತನಗಳನ್ನ ಬಿಟ್ಟು ಹೊರಗೆ ಬನ್ನಿರಿ, ದುರ್ಮಾರ್ಗಗಳತನ ಬಿಟ್ಟು ಹೊರಗೆ ಬನ್ನಿರಿ ಅಲ್ವಾ. ಮನುಷ್ಯನ ಕಲಾಚಾರಗಳನ್ನು, ಸಾಂಘ್ಯ ಸಂಪ್ರದಾಯಗಳನ್ನ ಬಿಟ್ಟು ಹೊರಗಡೆ ಬನ್ನಿರಿ. ಅವುಗಳೆಲ್ಲ ನಮ್ಮನ್ನು ಮತ್ತೇನು ಮಾಡುತ್ತೆ ಗೊತ್ತಾ? ಪಾಪಕ್ಕೆ ದಾಸರಾಗಿ ಪಾತಾಳಕ್ಕೆ ನಮ್ಮನ್ನು ಎಳೆದುಕೊಂಡು ಹೋಗುವಂಥ ಕಾರ್ಯಗಳಾಗ್ಬಿಡುತ್ತೆ. ಹಾಗಾಗಿ 2000 ವರ್ಷಗಳ ಹಿಂದೆ ಆ ಕೊಲ್ಗತಾ ಬೆಟ್ಟದ ಮೇಲೆ ಯೇಸು ಕೈ ಬಿಡಲ್ಪಟ್ಟವನಾಗಿ ನಮ್ಮೆಲ್ಲರಿಗಾಗಿ ಅಷ್ಟೊಂದು ಕಷ್ಟ ವೇದನೆಗಳನ್ನ ಅನುಭವಿಸಿದ ದೇವರು ಈ ಕೊನೆ ಕಾಲದಲ್ಲಿ ಯೇಸು ನಿಮ್ಮೆಲ್ಲರನ್ನ ಪ್ರೀತಿಸ್ತಾನೆ, ನಿಮ್ಮೆಲ್ಲರನ್ನ ಆಧರಿಸ್ತಾನೆ. ಮಾಡಿಕೊಂಡಿರೋ ಎಲ್ಲ ಪಾಪಗಳನ್ನ ಬಿಟ್ಟು ಹಾಕ್ರಿ, ಮಾಡಿಕೊಂಡಿರೋ ಅಧರ್ಮ ಅಕ್ರಮಗಳೆಲ್ಲ ಬಿಟ್ಟು ಹಾಕ್ರಿ. ಯೇಸುಗಾಗಿ ನಿಮ್ಮನ್ನು ಒಪ್ಪಿಸ್ಕೊಡ್ರಿ, ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡ್ರಿ, ಯೇಸು ಕೊಡುವಂಥ ರಕ್ಷಣೆನ ಹೊಂದಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ ಬಂದು ಅವನ್ನ ಸೇವಿಸಿ ಆರಾಧಿಸಿ ಅವ್ರಿಗಾಗಿ ಅವ್ರ ಮಕ್ಕಳಾಗಿ ಈ ಭೂಮಿಯಲ್ಲಿ ನೀವು ಜೀವಿಸುವುದಾದರೆ ಯೇಸು ನಿಮ್ಮನ್ನು ಶಾಶ್ವತವಾಗಿ ಕೈ ಹಿಡಿದು ನಿಮ್ಮನ್ನು ಈ ಲೋಕದಲ್ಲಿ ಕೂಡ ನಡೆಸ್ತಾನೆ. ನಿತ್ಯ ರಾಜ್ಯಕ್ಕೂ ನಿಮ್ಮನ್ನು ನಡೆಸಲು ಆತನು ಮಹಾ ಶಕ್ತಿಯುಳ್ಳ ದೇವನಾಗಿದ್ದಾನೆ. ಪಾಪವೇ ಇಲ್ಲದ ದೇವರು ಪಾಪಿಯಾದನು, ಶಾಪಗಳಿಲ್ಲದ ದೇವರು ನಮ್ಮೆಲ್ಲರಿಗಾಗಿ ಆತನು ಶಾಪಗ್ರಸ್ತನಾದನು, ನಮ್ಮೆಲ್ಲರಿಗಾಗಿ ಆತನು ಕೈ ಬಿಡಲ್ಪಟ್ಟನು, ನಮ್ಮೆಲ್ಲರಿಗಾಗಿ ಆತನು ಜಜ್ಜಲ್ಪಟ್ಟನು, ಒಡೆಯಲ್ಪಟ್ಟನು, ಸಿಲುವೆ ಮೇಲೆ ಈ ಘೋರ ಹಿಂಸೆಗಳನ್ನು ಅನುಭವಿಸಿದ. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನು ಯಾವ ಅನೀತಿಯನ್ನು ಮಾಡಲಿಲ್ಲ, ಆತನ ಮೇಲೆ ಯಾವ ರೀತಿಯಾದ ದಂಡನೆ ಶಿಕ್ಷೆಗಳು ಇಲ್ಲ. ಏಕೆಳ್ರಿ, ಆತನು ದೇವರು ಪವಿತ್ರವಾದವನು, ನಮ್ಮೆಲ್ಲರಿಗಾಗಿ ಆತನು ಅನುಭವಿಸಿದನು. ಇದನ್ನು ಕೇಳಿಕೊಂಡಿರುವಂಥ ನೀವೆಲ್ಲ ಜನರೇ, ಯೇಸು ನಿನಗಾಗಿ ಸಿಲುವೆ ಹೊತ್ತ, ಯೇಸು ನಿನಗಾಗಿ ಸಿಲುವೆ ಮೇಲೆ ಹೊಡೆಯಲ್ಪಟ್ಟ, ಯೇಸು ನಿನಗಾಗಿ ಸಿಲುವೆ ಮೇಲೆ ಜಜ್ಜಲ್ಪಟ್ಟು ಗಾಯಗೊಂಡು ರಕ್ತ ಚೆಲ್ಲಿದ್ದಾನೆ. ನಿನ್ನೆಲ್ಲ ಶಾಪ, ನಿನ್ನೆಲ್ಲ ಪಾಪ, ನಿನ್ನ ಶಿಕ್ಷೆ, ನಿನ್ನ ದಂಡನೆ ಯೇಸು ತನ್ನ ದೇಹದ ಮೇಲೆ ಹೊತ್ತುಕೊಂಡ. ಇನ್ನು ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ? ಇನ್ನು ಯಾಕೆ ನಿಧಾನ ಮಾಡ್ತಾ ಇದ್ದೀರಾ? ಇನ್ನು ಕಾಲವಿಲ್ಲ, ಸಮಯವಿಲ್ಲ. ಯೇಸು ಇದೆಲ್ಲ ಮಾಡಿ ಮುಗಿದು 2000 ವರ್ಷಗಳು ಕಳೆದೋಯ್ತು. ಆದರೆ ಇನ್ನೂ ನೀವುಗಳು ದೇವರ ಕಡೆ ತಿರುಗಿಕೊಳ್ಳದೆ, ಇನ್ನು ಪಾಪಗಳನ್ನ ಬಿಡದೆ, ಇನ್ನು ಸತ್ಯ ದೇವರನ್ನ ಅರಿತುಕೊಳ್ಳದೆ, ನೀವಿನ್ನು ನಿಮ್ಮ ಪಾಪಗಳಲ್ಲಿ, ದುಷ್ಟತನಗಳಲ್ಲಿ, ದುರ್ಮಾರ್ಗಗಳಲ್ಲಿ, ಮೋಸ ಅಕ್ರಮಗಳಲ್ಲಿ, ಇನ್ನು ಸೈತಾನಿಗೆ ದಾಸರಾಗಿ ಲೋಕದ ಪಾಪಗಳಲ್ಲಿ ಇನ್ನು ಜೀವಿಸುವುದಾದರೆ ಕೊಟ್ಟಿರುವಂಥ ಎಲ್ಲ ಸಮಯ ಕಾಲಗಳೆಲ್ಲ ಮುಗಿದೋದ್ರೆ ಮತ್ತೆ ಯಾವ ಕಾಲಕ್ಕೂ ಯಾವ ಮನುಷ್ಯನಿಗೂ ರಕ್ಷಣೆ ಸಿಗೋದಿಲ್ಲ, ಯಾವ ಮನುಷ್ಯನಿಗೂ ಬಿಡುಗಡೆ ಸಿಗೋದಿಲ್ಲ, ಪಾಪಕ್ಕೆ ಪರಿಹಾರ ಸಿಗೋದಿಲ್ಲ, ಮೋಕ್ಷಕ್ಕೆ ಮಾರ್ಗ ಇಲ್ಲದೆ ಆಗ್ಬಿಡುತ್ತೆ. ಹಾಗಾಗಿ ಕೊಂಚ ಕಾಲದಲ್ಲಿ ಇವುಗಳು ಎಲ್ಲವನ್ನು ದೇವರು ಏನು ಮಾಡ್ತಾನೆ, ಈ ಎಲ್ಲ ಕೃಪಾ ಬಾಗಿಲುಗಳು ಮುಚ್ಚಲ್ಪಡೋದಕ್ಕೆ ಮುಂಚಿತವಾಗಿ ದೇವರು ನಿಮ್ಮ ಸಮೀಪದಲ್ಲಿ ಇರುವಾಗಲೇ ನೀವು ಪ್ರತಿಯೊಬ್ಬರು ದೇವರ ಕಡೆ ತಿರುಗಿಕೊಳ್ಳುವುದಾದರೆ ನಿಮಗೆ ಕೃಪೆ, ನಿಮಗೆ ದಯೆ, ನಿಮಗೆ ಕರುಣೆ ತೋರಿಸಲು ಯೇಸು ಕಾತುರದಿಂದ ಕಾಯ್ತಾ ಇದ್ದಾನೆ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಗಳೇ, ದೇವರ ವಾಕ್ಯದ ಕಡೆ ತಿರುಗಿಕೊಳ್ಳ್ರಿ, ದೇವರಿಗೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ಆತನು ನಿಮ್ಮನ್ನು ಖಂಡಿತವಾಗಿ ಏನು ಮಾಡ್ತಾನೆ, ಎಲ್ಲ ಪಾಪಗಳಿಂದ, ಹೊಲಸುಗಳಿಂದಲೂ, ಅಶುದ್ಧಗಳಿಂದಲೂ, ಕತ್ತಲೆ ಜೀವಿತಗಳಿಂದಲೂ ನಿಮ್ಮನ್ನು ಬಿಡಿಸಿ ರಕ್ಷಿಸಿ ಕಾಯಲು ಶಕ್ತನಾಗಿದ್ದಾನೆ. ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲು ಒಂದು ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ನನ್ನ ದೇವರೇ, ಅಪ್ಪ, ಸಿಲುವೆ ಮೇಲೆ 4ನೇ ಮಾತು ಸ್ವಾಮಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೇನೆ ಮಹಾಶಬ್ದದಿಂದ ಕೂಗಿದೆಯಪ್ಪ. ಹೌದು ರಾಜ, ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರಿಗಾಗಿ ನೀನು ಆ ಸಿಲುವೆ ಮೇಲೆ ಅಪ್ಪ ಕೈ ಬಿಡಲ್ಪಟ್ಟವನಾಗಿ ಅಪ್ಪ ಆ ಸ್ಥಿತಿಯಲ್ಲಿ ಆ ಸ್ಥಿತಿಯಲ್ಲಿ ಕಷ್ಟಗಳನ್ನ, ವೇದನೆಗಳನ್ನ, ನಷ್ಟಗಳನ್ನ ಅನುಭವಿಸಿದ ದೇವರು ನೀನಾಗಿದೆಯಪ್ಪ. ಇದನ್ನು ಕೇಳುವಂಥ ಎಲ್ಲ ಜನಗಳು ಈ ಸತ್ಯವನ್ನು ಅರಿತುಕೊಂಡು ನಿನ್ನ ಕಡೆ ತಿರುಗಿಕೊಂಡು ರಕ್ಷಿಸಲ್ಪಡಲು ಎಲ್ಲರ ಹೃದಯಗಳಲ್ಲಿ ಮಾನಸಂದ್ರ ಆತ್ಮನ ಸುರಿಸಿ ಎಲ್ಲರ ಮನಸ್ಸು ಹೃದಯಗಳೆಲ್ಲ ರಕ್ಷಿಸಲ್ಪಟ್ಟು ನಿನ್ನ ಕಡೆ ಬರೋಕ್ಕೆ ನೀ ಸಹಾಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ದೇವನೆಲ್ಲರನ್ನ ಆಶೀರ್ವದಿಸಿರಿ, ರಕ್ಷಿಸಿರಿ. ಪ್ರಾರ್ಥನೆ ಕೇಳಾಗೆ ಮಾಡಿದ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.